ಜೀವನದಲ್ಲಿ ಗುಲಾಬಿಯಂತೆ ಅರಳಿದರೆ ಮುಳ್ಳುಗಳಿಗೆ ಹೊಂದಿಕೊಳ್ಳುವುದನ್ನು ಕಲಿಯಬೇಕು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ನೀವು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ಎಂದಿಗೂ ಭಾವಿಸಬೇಡಿ. ಹೌದು, ನೀವು ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ. ಆದರೆ ನೀವು ಮಾಡಬಹುದಾದ ಹಲವು ವಿಷಯಗಳಿವೆ. ದೃಢನಿಶ್ಚಯದಿಂದಿರಿ ಮತ್ತು ನಿಮ್ಮ 100% ನೀಡಿ. ಪ್ರತಿಯೊಬ್ಬ ವ್ಯಕ್ತಿಯ ಗುರಿಯೆಂದರೆ ಅವರು ಏನು ಮಾಡಬಹುದೋ ಅದನ್ನು ಮಾಡುವುದು, ಏನು ಸಾಧ್ಯವೋ ಅದನ್ನು ಆಗುವುದು. ನಿಮ್ಮ ಕನಸುಗಳನ್ನು ನನಸಾಗಿಸಿ. ಆದರೆ ಈ ಕ್ಷಣದಿಂದ ನಿಮ್ಮಲ್ಲಿರುವುದನ್ನು ಅಪ್ಪಿಕೊಳ್ಳಿ ಮತ್ತು ಸಂತೋಷವಾಗಿರಿ. ನಿಮ್ಮಲ್ಲಿರುವುದನ್ನು ಸ್ವಾಗತಿಸಿ ಮತ್ತು ನೀವು ಪಡೆದಿದ್ದಕ್ಕೆ ಕೃತಜ್ಞರಾಗಿರಿ. ನಿಮ್ಮ ತಪ್ಪುಗಳನ್ನು ಗುರುತಿಸಿ. ನಿಂಬೆಹಣ್ಣು ಬಲವಾದ ವಿಭಾಗವಾಗಿದೆ, ಆದರೆ ನಿಮ್ಮೊಳಗಿನ ದೌರ್ಬಲ್ಯವನ್ನು ಗುರುತಿಸಿ. ಇದು ನಿಮ್ಮ ಪಾತ್ರವನ್ನು ಬಲಪಡಿಸುತ್ತದೆ. ಇತರರನ್ನು ಕ್ಷಮಿಸುವವರು ತಮ್ಮನ್ನು ತಾವು ಪ್ರೀತಿಸುತ್ತಾರೆ, ಏಕೆಂದರೆ ಅವರಿಗೆ ತಿಳಿದಿದೆ, ಹೀಗೆ ಮಾಡುವುದರಿಂದ ನಾನು ಇತರರಿಗಲ್ಲ, ನನಗಾಗಿ ಉಪಕಾರ ಮಾಡುತ್ತಿದ್ದೇನೆ ಮತ್ತು ನನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಿದ್ದೇನೆ. ಯಾರಾದರೂ ನಿಮ್ಮನ್ನು ನಂಬಿದರೆ ಮತ್ತು ನಿಮ್ಮಿಂದ ನಿರೀಕ್ಷೆಗಳನ್ನು ಹೊಂದಿದ್ದರೆ ಅದು ಅವರದ್ದು. ಇದು ಬಲವಂತವಲ್ಲ, ಬದಲಾಗಿ ನಿಮ್ಮ ಮೇಲಿನ ಬಾಂಧವ್ಯ ಮತ್ತು ನಿಮ್ಮ ಮೇಲಿನ ನಂಬಿಕೆ. ಯಶಸ್ಸು ಎಂದರೆ ಕೇವಲ ಬಹಳಷ್ಟು ಹಣ ಮತ್ತು ಖ್ಯಾತಿಯನ್ನು ಗಳಿಸುವುದಲ್ಲ, ಆದರೆ ಯಶಸ್ಸು ನಿಮ್ಮ ಗುರಿಗೆ ಉತ್ತರವಾಗಿದೆ. ನೀವು ನಿಮ್ಮ ನಿಜವಾದ ಸಂತೋಷದಲ್ಲಿ ಉಳಿಯುವಾಗ ಅದನ್ನು ಸಾಧಿಸುತ್ತೀರಿ. ಹಸಿದ ಜನರು ಎಲ್ಲಾ ಮಿತಿಗಳನ್ನು ಮುರಿಯುತ್ತಾರೆ ಮತ್ತು ಹಣಕ್ಕಾಗಿ ದುರಾಸೆಯ ಜನರು ಮಾನವೀಯತೆಯನ್ನು ತ್ಯಜಿಸಿ. ಶ್ರೀಕೃಷ್ಣ ಹೇಳುತ್ತಾನೆ, ನಿಮ್ಮನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ನೀವು ಸಹ ಈ ಮನೋಭಾವದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀರಿ. ನೀವು ಇತರರಿಂದ ಸಲಹೆ ಪಡೆಯಬಹುದು, ಆದರೆ ಮುಂದುವರಿಯಲು ಮತ್ತು ನಿಮ್ಮ ಗಮ್ಯಸ್ಥಾನವನ್ನು ತಲುಪಲು ನೀವೇ ಕಷ್ಟಪಟ್ಟು ಕೆಲಸ ಮಾಡಬೇಕು. ಹೌದು, ನಿಮ್ಮ ಗಮ್ಯಸ್ಥಾನವನ್ನು ಸಾಧಿಸಲು ನಿಮಗೆ ಖಂಡಿತವಾಗಿಯೂ ಕಠಿಣ ಪರಿಶ್ರಮ ಮತ್ತು ಉತ್ಸಾಹ ಬೇಕಾಗುತ್ತದೆ. ಆದರೆ ಬುದ್ಧಿವಂತಿಕೆಯಿಂದ ಮತ್ತು ಚಿಂತನಾಶೀಲವಾಗಿ ಮುಂದುವರಿಯಿರಿ. ಆತುರಪಡುವವರು ಬೀಳುತ್ತಾರೆ. ನೀವು ಜೀವನದಲ್ಲಿ ಮುಂದುವರಿಯಲು ಬಯಸಿದರೆ ನಿಮ್ಮನ್ನು ನಂಬಿರಿ, ಇತರರನ್ನಲ್ಲ. ನೀವು ಹೆಚ್ಚು ಬಿದ್ದಷ್ಟು ನೀವು ಹೆಚ್ಚು ಎದ್ದೇಳುತ್ತೀರಿ. ಈಗ ನಿಮಗೆ ಯಾರ ಕೈ ಅಥವಾ ಯಾರ ಬೆಂಬಲವೂ ಅಗತ್ಯವಿಲ್ಲ. ನೀವು ಹೆಚ್ಚು ಕಾಯ್ದಷ್ಟು ನೀವು ಹೆಚ್ಚು ಎದ್ದೇಳುತ್ತೀರಿ. ನೀವು ಪ್ರಯತ್ನಿಸಿದಷ್ಟು ನಿಮಗೆ ಸಿಗುತ್ತದೆ. ಪ್ರಯತ್ನಿಸುವವರು ಬಿಟ್ಟುಕೊಡುತ್ತಾರೆ. ಆದ್ದರಿಂದ ಕಾಯಬೇಡಿ. ಜೀವನವು ನೀವು ಯೋಚಿಸುವುದಕ್ಕಿಂತ ವೇಗವಾಗಿ ಚಲಿಸುತ್ತದೆ. ಸೋಲನ್ನು ಎಂದಿಗೂ ಸ್ವೀಕರಿಸಬೇಡಿ. ಹೌದು, ಕೆಲವರು ಪ್ರತಿ ಹೆಜ್ಜೆ ಇಡುತ್ತಾರೆ, ಆದರೆ ಮುಳುಗುವಿಕೆಯು ಒಬ್ಬ ವ್ಯಕ್ತಿಯನ್ನು ಕೊಲ್ಲುವುದಿಲ್ಲ. ಬದಲಾಗಿ ಈಜಲು ತಿಳಿಯದಿದ್ದಾಗ ಜೀವನವು ಕಳೆದು ಹೋಗುತ್ತದೆ. ಆದ್ದರಿಂದ ಸೋಲನ್ನು ಸ್ವೀಕರಿಸಬೇಡಿ, ಆದರೆ ನಿಮ್ಮ ಪ್ರಯತ್ನಗಳೊಂದಿಗೆ ಪ್ರಯೋಗ ಮಾಡಲು ಪ್ರಾರಂಭಿಸಿ. ವೈಫಲ್ಯವೆಂದರೆ ನೀವು ನಿಮ್ಮ ಜೀವನವನ್ನು ಕಳೆದುಕೊಂಡಿದ್ದೀರಿ ಎಂದರ್ಥ. ಬದಲಾಗಿ ವೈಫಲ್ಯವೆಂದರೆ ನೀವು ಜೀವನದಲ್ಲಿ ಸೋತಿದ್ದೀರಿ ಎಂದರ್ಥ. ಸುಧಾರಣೆಗಳು ಮತ್ತು ಮಾರ್ಪಾಡುಗಳನ್ನು ನೋಡಿ, ಅರ್ಥಮಾಡಿಕೊಳ್ಳಿ, ಯೋಚಿಸಿ ಮತ್ತು ನೀವು ಯಶಸ್ವಿಯಾಗುವವರೆಗೆ ಮತ್ತೆ ಪ್ರಯತ್ನಿಸಿ. ಸಂಬಂಧಗಳು ನಿಮ್ಮ ಮುಷ್ಟಿಯಲ್ಲಿರುವ ಸಮಾಜದಂತಿವೆ. ನೀವು ಅವುಗಳನ್ನು ಬಿಗಿಯಾಗಿ ಹಿಡಿದಿದ್ದರೂ ಸಹ ಅವು ಜಾರುತ್ತವೆ ಮತ್ತು ನೀವು ಅವುಗಳನ್ನು ಬಿಟ್ಟಾಗಲೂ ಅವು ಸಡಿಲಗೊಳ್ಳುತ್ತವೆ. ಆದ್ದರಿಂದ ಎಚ್ಚರಿಕೆಯಿಂದ ಹಿಡಿದುಕೊಳ್ಳಿ. ಯಾವುದೇ ಸಮಸ್ಯೆಗೆ ಪರಿಹಾರವು ನಿಮ್ಮ ಸಲಹೆಗಾರ ಯಾರು ಎಂಬುದರ ಮೇಲೆ ಅವಲಂಬಿಸಿರುತ್ತದೆ. ಜನರು ನಿಮ್ಮ ಸಾಮರ್ಥ್ಯಗಳಿಂದ ನಿಮ್ಮನ್ನು ನಿರ್ಧರಿಸುತ್ತಾರೆ, ಆದರೆ ನೀವು ನಿಮ್ಮ ನಿಜವಾದ ನೀವು ನಿಮಗೆ ಮಾತ್ರ ತಿಳಿದಿದೆ. ನಿಮ್ಮೊಂದಿಗೆ ನಡೆಯುವವನಿಗಿಂತ ದೊಡ್ಡ ಶತ್ರು ಯಾರೂ ಇರಲು ಸಾಧ್ಯವಿಲ್ಲ. ನಮ್ಮ ತಪ್ಪುಗಳನ್ನು ನಮ್ಮ ಮುಂದೆಯೇ ಹೇಳಿಕೊಳ್ಳುವವನಿಗಿಂತ ಉತ್ತಮ ಸ್ನೇಹಿತ ಮತ್ತೊಬ್ಬನೂ ಇಲ್ಲ. ಬೆಂಬಲ ಒಬ್ಬ ವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಿರೀಕ್ಷೆಗಳು ದುರ್ಬಲಗೊಳ್ಳುತ್ತವೆ. ನಿಮ್ಮ ಸ್ವಂತ ಶಕ್ತಿಯ ಬಲದ ಮೇಲೆ ಬದುಕಲು ಪ್ರಾರಂಭಿಸಿ. ನಿಮ್ಮ ಸ್ವಂತಕ್ಕಿಂತ ಉತ್ತಮ ಸಂಗಾತಿ ಮತ್ತು ಸಹಾನುಭೂತಿಯು ಮತ್ತೊಬ್ಬರೂ ಇಲ್ಲ. ಒಬ್ಬ ವ್ಯಕ್ತಿಯ ಆಲೋಚನೆಗಳು ಯಾವಾಗಲೂ ಒಳ್ಳೆಯದಾಗಿದ್ದರೆ ದೇವರು ಅವನಿಗೆ ಸಹಾಯ ಮಾಡುತ್ತಾನೆ. ಸಮಯ ಮತ್ತು ತಿಳುವಳಿಕೆ ಇರುವವರು ಅದೃಷ್ಟವಂತರು, ಏಕೆಂದರೆ ಆಗಾಗ್ಗೆ ತಿಳುವಳಿಕೆ ಸಮಯ ಸರಿಗೆ ಬರುವುದಿಲ್ಲ ಮತ್ತು ತಿಳುವಳಿಕೆ ಬಂದಾಗ ಸಮಯ ಕಳೆದು ಹೋಗುತ್ತದೆ. ಶ್ರೀಕೃಷ್ಣ ಹೇಳುವಂತೆ, ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸಂಬಂಧಗಳನ್ನು ಬೇಡವೆಂದುಕೊಂಡಾಗ ಸ್ವಾಭಿಮಾನವು ಛಿದ್ರಗೊಂಡಿದೆ. ತಿಳುವಳಿಕೆಯು ನಿಮ್ಮೊಳಗೆ ಪ್ರೀತಿ ಇರುವ ಹಂತವನ್ನು ತಲುಪಿದೆ ಮತ್ತು ನಾನು ಯಾರು ಎಂಬುದಕ್ಕಾಗಿ ಅಲ್ಲ, ಬದಲಾಗಿ ಮನುಷ್ಯನಾಗಿರುವುದು ನಿಮ್ಮ ಅದೃಷ್ಟ ಎಂಬ ಕಾರಣಕ್ಕಾಗಿ ಎಲ್ಲರನ್ನೂ ಗೌರವಿಸಿ. ನಿಮ್ಮೊಳಗೆ ಬೇರೆ ಯಾರಿಗೂ ಇಲ್ಲದ ಏನೋ ಇದೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ಅದಕ್ಕಾಗಿಯೇ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿಯ ಮೇಲೆ ಜನಿಸುತ್ತಾನೆ. ಜೀವನದಲ್ಲಿ ದುಃಖ ಎದುರಾದರೆ ಅದನ್ನು ಎದುರಿಸಬೇಡಿ ಅಥವಾ ಜನರೊಂದಿಗೆ ಸಂಪರ್ಕ ಮಾಡಬೇಡಿ. ಅವರ ಉಪಸ್ಥಿತಿಯು ನಿಮ್ಮ ಜೀವನವನ್ನು ಧನ್ಯಗೊಳಿಸುತ್ತದೆ. ನಿಮ್ಮನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ನಂಬಿಕೆಯೊಂದಿಗೆ ಒಂದು ಹೆಜ್ಜೆ ಮುಂದಿಡಿ ಮತ್ತು ನೋಡಿ, ಮಾರ್ಗವು ಗೋಚರವಾಗುತ್ತದೆ. ನಿಮ್ಮ ನಂಬಿಕೆ ಅಚಲವಾಗಿ ಉಳಿದರೆ ಗಮ್ಯಸ್ಥಾನವು ನಿಮಗಾಗಿ ಕಾಯುತ್ತಿರುತ್ತದೆ. ಏನಾದರೂ ಒಳ್ಳೆಯದಾಗಿದ್ದರೆ
ಅದನ್ನು ತಕ್ಷಣ ಶುರುವ ಮಾಡಿ. ಜನರು ಏನು ಹೇಳುತ್ತಾರೆ ಎಂದು ಚಿಂತಿಸಬೇಡಿ, ಏಕೆಂದರೆ ಜನರು ದೇವರಲ್ಲಿಯೂ ಸಹ ತಪ್ಪುಗಳನ್ನು ಕಂಡುಹಿಡಿಯುತ್ತಾರೆ. ಅದು ಏನು? ಹೆಚ್ಚು ನಿದ್ರಾ ಮಾಡುವುದ ಬದಲು ಹೆಚ್ಚು ಮಾಡುವುದನ್ನು ನಂಬಿರಿ. ಹೆಚ್ಚು ಮಾಡುವುದ ಬದಲು ಸರಿಯಾಗಿ ಮಾಡುವುದನ್ನು ನಂಬಿರಿ. ಮತ್ತು ಸರಿಯಾಗಿ ಮಾಡಲು ನೀವು ಸರಿಯಾಗಿ ಯೋಚಿಸಬೇಕು. ಆದ್ದರಿಂದ ಕಡಿಮೆ ಯೋಚಿಸಿ, ಆದರೆ ಒಳ್ಳೆಯದು ಯೋಚಿಸಿ. ಹಣ ಜೀವನದಲ್ಲಿ ಎಲ್ಲವೂ ಅಲ್ಲ, ಆದರೆ ಅದು ಖಂಡಿತವಾಗಿಯೂ ಬಹಳಷ್ಟು. ಮತ್ತು ಬಹಳಷ್ಟು ಎಲ್ಲವೂ ಎಂದು ಪರಿಗಣಿಸುವ ವ್ಯಕ್ತಿಗೆ ಕೊನೆಗೆ ಏನೂ ಇರುವುದಿಲ್ಲ. ಇಲ್ಲ, ಸಮಯವನ್ನು ಉಳಿಸುವುದರಿಂದ ನಿಮಗೆ ಬಹಳಷ್ಟು ಸಂಪನ್ಮೂಲಗಳು ಸಿಗಬಹುದು, ಆದರೆ ಹಣವನ್ನು ಬಳಸುವುದರಿಂದ ಒಂದು ಹೆಜ್ಜೆಯೂ ಮುಂದೆ ಬರುವುದಿಲ್ಲ. ಆದ್ದರಿಂದ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಲು ಕಲಿಯಿರಿ. ಯಾರೂ ಕಬ್ಬಿಣವನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಆದರೆ ಕಬ್ಬಿಣದ ಮೇಲಿನ ತುಕ್ಕು ನಿಧಾನವಾಗಿ ಅದನ್ನು ನಾಶಗೊಳಿಸುತ್ತದೆ. ಅದೇ ರೀತಿ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ನಕಾರಾತ್ಮಕ ಚಿಂತನೆ ನಿಮ್ಮನ್ನು ನಿಧಾನವಾಗಿ ವಿನಾಶದ ಅಂಚಿಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಗೆಲ್ಲಿ. ನೀವು ಜೀವನದಲ್ಲಿ ಹಾರಿದರೆ ನೀವು ಆಕಾಶವನ್ನು ತಲುಪುತ್ತೀರಿ. ಜೀವನದಲ್ಲಿ ಆಳವಾಗಿ ಡೈವ್ ಹೊಡಿ ಮತ್ತು ಅದರ ಎಲ್ಲ ಹೊಳೆಯುವ ಮುತ್ತುಗಳನ್ನು ನೀವು ಕಂಡುಕೊಳ್ಳುತ್ತೀರಿ. ಇಡೀ ಪ್ರಪಂಚದಲ್ಲಿ ಸಮಾನರಾಗಿರಿ ಮತ್ತು ದೇವರಿಗೆ ತುಂಬಾ ಧನ್ಯವಾದ ಹೇಳಿ. ಪ್ರತಿಯೊಬ್ಬರ ಹೃದಯದಲ್ಲಿ ಸಮಾನತೆ ಇರುತ್ತದೆ. ನೀವು ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದು ಹಿಂದಿರುಗುತ್ತದೆ. ನೀವು ದೊಡ್ಡದನ್ನು ಯೋಚಿಸಿದರೆ ಶ್ರೇಷ್ಠತೆ ಹಿಂದಿರುಗುತ್ತದೆ. ನೀವು ಸಿಹಿಮಾತುಗಳನ್ನು ಮಾತನಾಡಿದರೆ ಸಿಹಿಮಾತುಗಳು ಇತರರಿಗೆ ಹಿಂದಿರುಗುತ್ತವೆ. ನೀವು ಕಹಿಮಾತುಗಳನ್ನು ಮಾತನಾಡಿದರೆ ದೇವರು ಕೆಟ್ಟ ಮಾತುಗಳನ್ನು ಮಾತ್ರ ಮಾತನಾಡುತ್ತಾನೆ, ಏಕೆಂದರೆ ನಾವು ಕೊಡುವುದನ್ನು ನಾವು ಹಿಂದಿರುಗುತ್ತೇವೆ. ಒಂದು ನಿರ್ದಿಷ್ಟ ಗುರಿಯೊಂದಿಗೆ ಸರಿಯಾದ ಪಥದಲ್ಲಿ ನಡೆಯುವುದನ್ನು ಜೀವನದ ಪ್ರಯಾಣ ಎಂದು ಕರೆಯಲಾಗುತ್ತದೆ. ಮತ್ತು ಜೀವನದಲ್ಲಿ ಗುರಿಯಿಲ್ಲದೆ ಯಾವುದೇ ಪಥದಲ್ಲಿ ನಡೆಯುವುದನ್ನು ಅಲೆಮಾಟ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನೀವು ಯಾವಾಗಲೂ ಕನಿಷ್ಠ ಒಂದು ಗುರಿಯನ್ನು ಹೊಂದಿರಬೇಕು. ಶ್ರೀಕೃಷ್ಣ ಹೇಳುತ್ತಾನೆ, ಯಾವುದೇ ಕೆಲಸಕ್ಕೆ ಆತುರಪಡಬೇಡಿ. ಆತುರ ನಿಮ್ಮನ್ನು ದಾರಿ ತಪ್ಪಿಸುತ್ತದೆ. ದೂರ ಸರಿಯುವುದರ ಬದಲು ಸ್ವಲ್ಪ ಕಾಯುವುದು, ಅರ್ಥ ಮಾಡಿಕೊಳ್ಳುವುದು ಮತ್ತು ನಂತರ ಮುಂದುವರಿಯುವುದು ಉತ್ತಮ. ನಿಮ್ಮ ಮನಸ್ಸು ಕುಲುಮೆಯಂತೆ ನಿಮ್ಮ ಅಂತ್ಯವಿಲ್ಲದ ಆಲೋಚನೆಗಳ ಶಕ್ತಿಯಿಂದ ನಿರಂತರವಾಗಿ ಕುದಿಯುತ್ತಿದೆ. ಈಗ ಅದು ನಿಮ್ಮ ಮೇಲೆ ಅವಲಂಬಿಸಿದೆ. ನೀವು ಈ ಶಕ್ತಿಯನ್ನು ಹೇಗೆ ಬಳಸುತ್ತೀರಿ ಎಂಬುದು ನಿಮ್ಮ ಮೇಲೆ ಅವಲಂಬಿಸಿದೆ. ಯಾವಾಗಲೂ ಕಾರ್ಯನಿರತರಾಗಿರುವುದು ಒಳ್ಳೆಯದು ಎಂದು ಜನರು ಹೇಳುತ್ತಾರೆ, ಆದರೆ ಕಾರ್ಯನಿರತರಾಗಿರುವುದು ಸಾಕಾಗುವುದಿಲ್ಲ. ನೀವು ಯಾವಾಗ ಮತ್ತು ಯಾವುದರಲ್ಲಿ ಕಾರ್ಯನಿರತರಾಗಿದ್ದೀರಿ ಎಂಬುದು ಮುಖ್ಯ. ಜನರು ನಿಮ್ಮನ್ನು ಗುರುತಿಸಬೇಕೆಂದು ನೀವು ಬಯಸಿದರೆ ಸಾಧ್ಯವಾದಷ್ಟು ಜನರಿಗೆ ನಿಮ್ಮ ಮಾನ್ಯತೆಯನ್ನು ಹೆಚ್ಚಿಸಿ. ಜನರು ನಿಮ್ಮ ಮಾತನ್ನು ಕೇಳಬೇಕೆಂದು ನೀವು ಬಯಸಿದರೆ ಜನರ ಹೃದಯದಲ್ಲಿ ಸ್ಥಾನ ಪಡೆಯಿರಿ. ಮತ್ತು ಜನರು ನಿಮ್ಮನ್ನು ನೆನಪಿಸಿಕೊಳ್ಳಬೇಕೆಂದು ನೀವು ಬಯಸಿದರೆ ನಂತರ ಕೆಲವು ಹೊಸ ಆಲೋಚನೆಗಳನ್ನು ಎತ್ತಿಕೊಂಡು ಜನರಿಗೆ ನೀಡಿ. ನೀವು ಒಳ್ಳೆಯ ಕೆಲಸ ಮಾಡಿದರೆ ಇತರರ ಮುಂದೆ ನಿಮ್ಮನ್ನು ಎಂದಿಗೂ ಹೊಗಳಿಕೊಳ್ಳಬೇಡಿ. ನಿಮ್ಮ ಒಳ್ಳೆಯ ಕೆಲಸ ನಿಜವಾಗಿಯೂ ಒಳ್ಳೆಯದಾಗಿದ್ದರೆ ನಿಮ್ಮ ಒಳ್ಳೆಯ ಕೆಲಸವು ನೀವು ಹೇಗಿದ್ದೀರಿ ಎಂದು ಎಲ್ಲರಿಗೂ ತಿಳಿಸುತ್ತದೆ. ಯಶಸ್ವಿ ಜನರು ತಮ್ಮಗಾಗಿ ಮಾತನಾಡುವುದಿಲ್ಲ, ಅವರ ಕೆಲಸ ಅವರಿಗಾಗಿ ಮಾತನಾಡುತ್ತದೆ. ನೀವು ಬಾಯಿ ತೆರೆಯುವ ಮೊದಲು ನಿಮ್ಮ ಮನಸ್ಸನ್ನು ತೆರೆಯುವುದು ಬಹಳ ಮುಖ್ಯ. ಅಂದರೆ ಯಾವಾಗ ಎಲ್ಲಾದರೂ ನೀವು ಮಾತನಾಡಿದಾಗ ಫಲಿತಾಂಶ ಒಳ್ಳೆಯದಾಗಿದ್ದರೆ ಫಲಿತಾಂಶ ಏನಾಗುತ್ತದೆ ಎಂಬುದರ ಬಗ್ಗೆ ಮೊದಲು ಮುಕ್ತ ಮನಸ್ಸಿನಿಂದ ಯೋಚಿಸಿ, ತಕ್ಷಣ ಮಾತನಾಡಿ. ನೀವು ಅಸಾಧ್ಯವನ್ನು ಸಾಧ್ಯ ಮಾಡಿಸಲು ಬಯಸಿದರೆ ನೀವು ಅಸಾಧ್ಯವನ್ನು ನಿಮ್ಮಗಾಗಿ ಸಾಧ್ಯ ಮಾಡಿಸಬೇಕು. ಊಹಿಸಲಾಗದ್ದನ್ನು ಮಾಡಿ. ನೀವು ಅದನ್ನು ಮಾಡಬಹುದಾದರೆ ನಂತರ ಮುಂದುವರೆಯಿರಿ ಮತ್ತು ಹೊಸದು ಮತ್ತು ಊಹಿಸಲಾಗದ್ದನ್ನು ಮಾಡಿ. ಇಂದು ಜಗತ್ತಿಗೆ ಈ ಜಗತ್ತನ್ನು ಬದಲಾಯಿಸಬಲ್ಲ ಯಾರಾದರೂ ಬೇಕು. ನೀವೂ ಸಹ ಅದನ್ನು ಮಾಡಬಹುದು. ನೀವು ಯೋಗ್ಯರಾಗಿಲ್ಲವೆಂದರೆ ಅದರ ಬಗ್ಗೆ ಯೋಚಿಸಿ. ನೀವು ಅಲ್ಲದಿದ್ದರೆ ನಂತರ ಯಾರು? ಈಗ ಅಲ್ಲದಿದ್ದರೆ ನಂತರ ಯಾವಾಗ? ನೀವು ಕೂಡ ಇದನ್ನು ಮಾಡಬಹುದು. ಈಗಲೇ ಪ್ರಾರಂಭಿಸಿ. ನೀವು ಯಾವುದೇ ಕೆಲಸವನ್ನು ಕೈಗೊಂಡರೂ ಅದನ್ನು ಚಿಂತನಶೀಲವಾಗಿ ಪ್ರಾರಂಭಿಸಿ. ನೀವು ಪ್ರಾರಂಭಿಸಿದರೆ ಅದನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಏಕೆಂದರೆ ನೀವು ಹಿಂತಿರುಗಿ ಹೋಗಿ ಇನ್ನೊಂದು ಕೆಲಸವನ್ನು ಪ್ರಾರಂಭಿಸಿ ನೀವು ನಿಲ್ಲಿಸಿದ ಸ್ಥಳದಿಂದಲೇ ಹಿಂತಿರುಗಿದಾಗ ಅದರ ಬಗ್ಗೆ ಯೋಚಿಸಿ. ನೀವು ಮೊದಲ ಕೆಲಸವನ್ನು ಕಡಿಮೆ ಶ್ರಮ ಮತ್ತು ಕಡಿಮೆ ಸಮಯದಿಂದ ಪೂರ್ಣಗೊಳಿಸಬಹುದಿತ್ತು. ಬೇರೆ ಯಾರಾದರೂ ನಿಮ್ಮ ಮುಂದೆ ಯಶಸ್ವಿಯಾದರೆ ಚಿಂತಿಸಬೇಡಿ, ಏಕೆಂದರೆ ಮನೆ ಕಟ್ಟುವುದಕ್ಕಿಂತ ಬಂಗಲೆ ಕಟ್ಟಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನಿಮಗೆ ತಿಳಿದಿದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ದೇವರಿಂದ ಕಲಿತ ಪಾಠಗಳ ಮಹತ್ವವನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವು ಬದಲಾಗುತ್ತದೆ. ಪರಿಸರದಲ್ಲಿ ಒಂದೇ ರೀತಿಯ ಸಸ್ಯ ಮತ್ತು ಮರ ಬೆಳೆಯುವಂತೆಯೇ ಅದೇ ರೀತಿ ನೀವು ಕೂಡ ನಿಮ್ಮ ಪರಿಸರದ ಭಾಗ. ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಬಯಸಿದ್ದರೆ ಮೊದಲು ನಿಮ್ಮ ಪರಿಸರವನ್ನು ಬದಲಾಯಿಸಿ.
ಪ್ರತಿದಿನ ಒಂದೇ ತಪ್ಪನ್ನು ಪುನರಾವರ್ತಿಸುವ ಮೂಲಕ ನಿಮ್ಮ ಫಲಿತಾಂಶಗಳು ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಗುರಿಗಳನ್ನು ಮತ್ತೆ ಮತ್ತೆ ಬದಲಾಯಿಸುವುದರಿಂದ ಏನೂ ಆಗುವುದಿಲ್ಲ. ನೀವು ಬದಲಾವಣೆಯನ್ನು ಬಯಸಿದ್ದರೆ ನೀವು ಪ್ರಯತ್ನಿಸುವ ವಿಧಾನವನ್ನು ಬದಲಾಯಿಸಬೇಕು. ಬದಲಾವಣೆಯು ಪ್ರಕೃತಿಯ ನಿಯಮ. ಅದನ್ನು ಸ್ವೀಕರಿಸಿ ಮತ್ತು ಈ ರೂಪಾಂತರಗೊಂಡ ಜೀವನವನ್ನು ಆನಂದಿಸಲು ಪ್ರಾರಂಭಿಸಿ. ನೀವು ಯಾವುದರ ಬಗ್ಗೆಯೂ ಚಿಂತಿಸುವುದನ್ನು ನಿಲ್ಲಿಸಬೇಕು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಬೇರೆಯವರು ನಮ್ಮ ಬಗ್ಗೆ ಚಿಂತಿಸುತ್ತಿರುವುದರಿಂದ ಚಿಂತಿಸುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ನೀವು ಏನು ಮಾಡಬೇಕೆಂಬುದರ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿ. ಇದೆಲ್ಲ ಮಾಡುವಾಗ ನಿಮಗೆ ಏನಾದರೂ ದೊಡ್ಡದು ಸಂಭವಿಸಿದರೂ ನೀವು ನಿಲ್ಲದೆ ನಿಮ್ಮ ಗುರಿಯತ್ತ ಮುಂದುವರಿಯಬೇಕು. ನಮಗೆ ಯಾವುದೇ ದೊಡ್ಡ ಅಥವಾ ಒಳ್ಳೆಯದು ಸಂಭವಿಸಿದರೂ ಅದು ಈಗಾಗಲೇ ಯೋಜಿಸಲ್ಪಟ್ಟಿರುವುದರಿಂದ ನೀವು ಈ ದೊಡ್ಡ ವಿಷಯದ ಬಗ್ಗೆ ಚಿಂತಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೀರಿ ಮತ್ತು ಬೇರೇನೂ ಅಲ್ಲ. ಚಿಂತಿಸದೆ ನಾವು ನಮ್ಮ ಅಮೂಲ್ಯವಾದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ನಮ್ಮ ಹಿತದೃಷ್ಟಿಯಿಂದ. ದೇವರು ನಮ್ಮ ಸಮಯದಲ್ಲಿ ಎಲ್ಲವನ್ನೂ ಯೋಜಿಸಲಿ. ನಾವು ಚಿಂತಿಸುವುದನ್ನು ನಿಲ್ಲಿಸಿ ಪ್ರಯತ್ನಿಸುತ್ತಲೇ ಇರಬೇಕು. ಕೊನೆಯಲ್ಲಿ ನಮಗೆ ಅರ್ಹತೆ ಸಿಗುತ್ತದೆ. ಸ್ನೇಹಿತರೆ, ಒಂದು ಸಣ್ಣ ಕಥೆಯ ಮೂಲಕ ನಾನು ನಿಮಗೆ ಇದನ್ನು ಹೇಳುತ್ತೇನೆ. ಒಂದು ಕಾಲದಲ್ಲಿ ಇಬ್ಬರು ಹುಡುಗರು ಆಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಬ್ಬರೂ ಹಗಲಿರುಳು ತಮ್ಮ ಗುರುಗಳಿಗೆ ಸೇವೆ ಸಲ್ಲಿಸುತ್ತಿದ್ದರು. ಒಬ್ಬ ಹುಡುಗನ ಸಹೋದರಿ ಮದುವೆಯಾಗುತ್ತಿದ್ದಳು. ಅವನು ತನ್ನ ಸಹೋದರಿಯ ಮದುವೆಗೆ ಭವ್ಯವಾದ ಸಿದ್ಧತೆಗಳನ್ನು ಮಾಡಲು ಬಯಸಿದನು. ಆದರೆ ಅವನ ಬಳಿ ಹಣವಿರಲಿಲ್ಲ. ಅವರ ಗುರುಗಳಿಗೆ ಅವರ ಪರಿಸ್ಥಿತಿ ಚೆನ್ನಾಗಿ ತಿಳಿದಿತ್ತು, ಆದರೆ ಅವರು ಅವರಿಗೆ ಸಹಾಯ ಮಾಡಿರಲಿಲ್ಲ. ಇಬ್ಬರು ಹುಡುಗರು ಹಳ್ಳಿಗೆ ಹೋಗಲು ಸಿದ್ಧರಾದಾಗ ಗುರುಗಳು ಸಹೋದರಿಯ ಮದುವೆಯಾಗುತ್ತಿರುವ ಹುಡುಗನಿಗೆ 5 ದಾಳಿಂಬೆ ಹಣ್ಣುಗಳನ್ನು ಕೊಟ್ಟರು. ಹಳ್ಳಿಗೆ ಹೋಗುವ ದಾರಿಯಲ್ಲಿ ಹುಡುಗ ತುಂಬಾ ದುಃಖಿತನಾಗಿದ್ದನು. ಅವನಿಗೆ ಹಣದ ಅಗತ್ಯವಿತ್ತು, ಆದರೆ ದಾಳಿಂಬೆಗಳನ್ನು ಏನು ಮಾಡುತ್ತಾನೆ? ಅವನು ತನ್ನ ಮೇಲೆಯೇ ಕೋಪಗೊಂಡನು. ಇಬ್ಬರು ಹುಡುಗರು ಹಳ್ಳಿಯ ಕಡೆಗೆ ಹೋಗುತ್ತಿರುವಾಗ ರಾಜನ ಸೈನಿಕರು, ಯಾರ ಬಳಿಯಾದರೂ ದಾಳಿಂಬೆಗಳಿವೆಯೇ? ರಾಜನಿಗೆ ಅವು ತುಂಬಾ ಬೇಕು, ನಾವು ತುಂಬಾ ಪ್ರಯತ್ನಿಸಿದವು ಎಂದು ಘೋಷಿಸುತ್ತಿದ್ದರು. ಕಥೆ ಮುಂದುವರಿಯಿತು. ರಾಜನ ಮಗಳು ತುಂಬಾ ಅಸ್ವಸ್ಥಳಾಗಿದ್ದಳು ಮತ್ತು ಈ ಔಷಧಿಗೆ ದಾಳಿಂಬೆಗಳು ಬೇಕಾಗಿದ್ದವು. ಇಬ್ಬರು ಹುಡುಗರು ದಾರಿಯಲ್ಲಿ ರಾಜನ ಸೈನಿಕರು, ಯಾರ ಬಳಿಯಾದರೂ ದಾಳಿಂಬೆಗಳಿವೆಯೇ? ರಾಜನಿಗೆ ಅವು ತುಂಬಾ ಬೇಕು ಎಂದು ಘೋಷಿಸುತ್ತಿದ್ದರು. ನಮಗೆ ದಾಳಿಂಬೆ ಅಗತ್ಯವಿಲ್ಲ, ಇಲ್ಲದಿದ್ದರೆ ನಾವು ಅದನ್ನು ರಾಜನಿಗೆ ಕೊಟ್ಟರೆ ಅವನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಲಾಗುತ್ತದೆ. ಇಬ್ಬರು ಹುಡುಗರು ಸೈನಿಕನಿಗೆ ದಾಳಿಂಬೆಯ ಬಗ್ಗೆ ಹೇಳಿದರು. ಸೈನಿಕನು ಇಬ್ಬರು ಹುಡುಗರನ್ನು ಅರಮನೆಗೆ ಕರೆದೊಯ್ದನು ಮತ್ತು ಹುಡುಗರು ದಾಳಿಂಬೆಯನ್ನು ರಾಜನಿಗೆ ಕೊಟ್ಟರು. ರಾಜನು ಅವರಿಗೆ ಬಹಳಷ್ಟು ಹಣ, ಆಭರಣಗಳು ಮತ್ತು ಇನ್ನೂ ಹೆಚ್ಚಿನದನ್ನು ಬಹುಮಾನವಾಗಿ ನೀಡಿದನು. ಹುಡುಗನ ಸಹೋದರಿಯ ಮದುವೆಯನ್ನು ಬಹಳ ಆಡಂಬರದಿಂದ ಆಚರಿಸಲಾಯಿತು. ಈಗ ಹುಡುಗನು ತನ್ನ ಗುರುಗಳನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದ ಮತ್ತು ಯೋಚಿಸದೆ ಅವರನ್ನು ಹೊಗಳಿದ್ದಕ್ಕಾಗಿ ವಿಷಾದಿಸಿದನು. ಸ್ನೇಹಿತರೆ, ಈ ಕಥೆಯಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಜಾಗೃತರಾಗಿರಿ. ಧನ್ಯವಾದಗಳು. ಜೈ